ನಮಸ್ಕಾರ ದೊಡ್ಡ ಮಂದಿ. ಇವತ್ತು ನಾವು ನಮ್ಮ ಮನ್ಯಾಗ ಪಲಾವ್ ಮಾಡತ್ತೀವಿ. ಪಲಾವ್ ಮಾಡಾಕ ಈಗ ಪತ್ರಿ, ದಾಲ್ಚಿನ್ನಿ, ಲವಂಗ, ಮೆಣಸ ಮತ್ತು ಬೀನ್ಸು ಮತ್ತು ಅಲ್ಲ, ಬಟ್ಯಾಟೊ ಮತ್ತು ಕ್ಯಾರೆಟ್, ಮೆಣಸಿನ್ಕಾಯಿ, ಟಮಾಟಿ, ಉಳ್ಳಾಗಡ್ಡಿ ಇವೆಲ್ಲ ತೊಗೊಂಡಿನ್ರಿ. ಈಗ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕೋತೇನ್ರಿ. ನೋಡ್ರಿ, ಎಣ್ಣೆ ಬಿಸಿ ಆಗಮಟ ಇಟ್ಟು ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೋತೇನ್ರಿ. ಈಗ ಲವಂಗ ಮತ್ತು ಮೆಣಸು ಹಾಕೋತೇನ್ರಿ. ಈಗ ದಾಲ್ಚಿನ್ನಿ ಹಾಕೋತೀನಿ. ಸ್ವಲ್ಪ ನೋಡ್ಕೊಂಡು ಹಾಕೋರಿ, ಸಿಡಿತೈತಿ ಎಣ್ಣೆ. ಮ್ಯಾಲೆ ಪತ್ರಿ ಹಾಕೊಂಡು ಇದೊಂದು ಸ್ವಲ್ಪ ಚೆಂದಾಗಿ ಹುರಿರಿ. ಈಗ ಉಳ್ಳಾಗಡ್ಡಿ ಹಾಕೊಂಡು ಎಲ್ಲ ಹುರ್ಕೋತೀನಿ. ಉಳ್ಳಾಗಡ್ಡಿ ಚೆಂದಾಗಿ ಹುರಿದು ಕೆಂಪಾಗೋ ಮಟ್ಟ ಹುರಿಬೇಕ್ರಿ. ನೋಡ್ರಿ, ಇದು ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹತ್ತೈತಿ, ಆದರೆ ಇದು ರೆಡಿ ಆಗೋಣ ಮಸ್ತ್ ಟೇಸ್ಟ್ ಬರ್ತೈತಿ. ಈಗ ಮ್ಯಾಲೆ ಒಂದು ಸ್ವಲ್ಪ ಕರಿಬೇವು ಹಾಕೋರಿ. ಕರಿಬೇವು ಹಾಕೊಂಡು ಎಲ್ಲ ಫ್ರೈ ಮಾಡ್ಕೊರಿ ಚೆಂದಾಗಿ. ಕರಿಬೇವು ಹುರ್ಕೊಂಡು ಸ್ವಲ್ಪ ಪುದೀನಾನು ಹಾಕ್ರಿ. ಹಾಕೋದೇನು ಕಂಪಲ್ಸರಿ ಇಲ್ಲ, ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ಬೋದು. ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿ ಅಲ್ಲ ಹಾಕ್ತೀನಿ. ನೀವು ಎಷ್ಟು ಖಾರ ತಿಂತಿರಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕ್ರಿ, ಇಲ್ಲಾಂದ್ರೆ ಸ್ವಲ್ಪ ಹಾಕ್ರಿ. ಜಲ್ದಿ ಕರಿಬೇಕತ್ತ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಇವಕ್ಕೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಬೀನ್ಸ್ ಹಾಕೋತೀನಿ. ಮಟ್ರ್ ಇದ್ರೆ ಇನ್ನೊಂದು ಸ್ವಲ್ಪ ಚಲೋ, ಮಟ್ರ್ ಇಲ್ಲಾಂದ್ರೆ ಸ್ವಲ್ಪ ಬೀನ್ಸ್ ಹಾಕೋರಿ. ಇದೆಲ್ಲ ಚೆಂದಾಗೆ ಫ್ರೈ ಆದಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕೋರಿ. ಕ್ಯಾರೆಟ್ ಸ್ವಲ್ಪ ಸಣ್ಣಾಗಿ ಹೋಳು ಹಾಕೋರಿ. ದಮ್ಮು ಇತ್ತಂದ್ರೆ ಬಾಯಾಗ ಟೇಸ್ಟ್ ಬರಲ್ಲ. ಚೆಂದಾಗೆ ಎಲ್ಲ ಮಿಕ್ಸ್ ಆದಮೇಲೆ ಕೆಂಪು ಟಮಾಟರ್ ಹಾಕೋರಿ. ಕೇಳಿಲ್ರಿ ನೀವು, ಟಮಾಟರ್ ಬಡಿ ಮಜೆದಾರ್, ಟಮಾಟರ್ ಬಡಿ ಮಜೆದಾರ್. ನಾ ಸರಿಗಮಪನಾಗ ಸೆಲೆಕ್ಟ್ ಆಗ್ತೇನೇನು ಗೊತ್ತಿಲ್ಲ, ಆದರೆ ಪಲಾವ್ ಮಾಡ್ರೊಳಗೆ ಮಾಸ್ಟರ್ ಶೆಫ್ ಒಳಗೆ ಸೆಲೆಕ್ಟ್ ಆಗ್ತೀನಿ. ಹಿಂಗೆ ಮೇಲೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕೋರಿ. ಯಾಕಂದ್ರೆ ಪಲಾವ್ ಒಳಗೆ ಮೇನ ಆಲೂಗಡ್ಡೆ ಬೇಕು. ಆಲೂಗಡ್ಡೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿರಿ ಚೆಂದಾಗೆ. ಪಲಾವ್ನಾಗ ಆಲೂಗಡ್ಡೆ ಹಾಕೊಂಡಿಲ್ಲ ಅಂದರೆ ಜಲ್ಕ ಮಾಡಿ ಸಾಬೂನು ಹಚ್ಕೊಲಾರಂಗೆ. ಈಗ ಇವೆಲ್ಲ ಸ್ವಲ್ಪ ತನ ಫ್ರೈ ಮಾಡಿರಿ. ದಯವಿಟ್ಟು ಇದು ಫ್ರೈ ಆಗೋ ಮಟ್ಟ ಸ್ವಲ್ಪ ವಿಡಿಯೋಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಹಾಗೆ ನಮಗೆ. ಈಗ ಅರಿಶಿನ ಹಾಕೋತೀನಿ ರೀ. ಆಮೇಲೆ ಮಸಾಲ ಪುಡಿ ಹಾಕೋತೀನಿ. ಆಮೇಲೆ ಕೆಂಪು ಖಾರ ಹಾಕೋತೀನಿ. ಕೆಂಪು ಖಾರನೂ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ. ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೋತೀನಿ. ಈಗ ಕುಕ್ಕರ್ನಾಗ ಇದ್ದಿದ್ದೆಲ್ಲ ವೆಜಿಟೇಬಲ್ ಕೆಂಪು ಆತಾವ್ರಿ. ಈಗ ಮೇನ್ ಪಲಾವ್ ಮಾಡೋಕೆ ಏನೇನು ಬೇಕು ಅದು ಎಲ್ಲ ರೆಡಿ ಆಗೈತಿ. ಈಗ ರೈಸ್ ಹಾಕೊಳ್ಳೋಣ ಬರ್ರಿ. ಈಗ ನಾ 2.5 ಗ್ಲಾಸ್ ಅಕ್ಕಿ ಹಾಕೋತೀನಿ ರೀ. ನೋಡ್ರಿ, ಇದು 1, ಇದು 2, ಇದು ಅರ್ಧ. ಈಗ ಅಕ್ಕಿ ಎಲ್ಲ ವೆಜಿಟೇಬಲ್ ಕೂಡ ಮಿಕ್ಸ್ ಮಾಡ್ಕೊರಿ ಚೆಂದಾಗಿ. ತಿರ್ಗಿಸ್ರಿ, ಅದಕ್ಕೆ ಗಸ್ 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 ಗಸ್. ಈಗ ಇದು ಹಿಂಗೆ ನೋಡಿದ್ರೆ ತಿನ್ನಂಗೆ ಅನ್ನಿಸ್ತೈತಿ, ಆದರೆ ತಿನ್ನಕ್ಕೆ ಹೋಗ್ಬೇಡ್ರಿ, ಮುಂದಿನ್ನು ಸೀಟಿ ಹೊಡಿಸ್ಬೇಕು. ನೋಡ್ರಿ, ಅಕ್ಕಿ ಎಲ್ಲ ಕೆಂಪಾಗ್ಯಾವ. ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡೀನಿ. ಆಗಲಿ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಉಪ್ಪು ಹೆಚ್ಚಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಪಲಾವ್ ಎಲ್ಲ ಹಾಳಾಗ್ತೈತಿ, ತಿನ್ನೋಕ್ಕಾಗಲ್ಲ. ಉಪ್ಪು ಅದು ಅಲ್ಲೇ ಇಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ಉಪ್ಪು ಹಾಕೊಂಡಾದ್ಮೇಲೆ ಎಲ್ಲ ರೆಡಿ. ಈಗ ನೀರು ಹಾಕೊಳತ್ತೀನಿ. ನೋಡ್ರಿ, ನೀವು ಎಷ್ಟು ಅಕ್ಕಿ ತೊಗೊಂಡಿರಲ್ಲ ಅದರ ಡಬಲ್ ಪಟ್ಟು ನೀರು ಹಾಕ್ರಿ. ನಾನು 2.5 ಗ್ಲಾಸ್ ತೊಗೊಂಡಿದ್ದೆ, 6 ಗ್ಲಾಸ್ ನೀರು ಹಾಕ್ತೀನಿ. ನೀರು ಹಾಕಿದ ಮೇಲೆ ಇದೆಲ್ಲ ಸಾಂಬಾರು ಟೈಪ್ ಆಗ್ತೈತಿ. ಎಲ್ಲ ಮಿಕ್ಸ್ ಮಾಡಿರಿ ಚೆಂದಾಗೆ. ಎಲ್ಲ ಇದು ಮ್ಯಾಲೆ ತಳಗ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಒಗಿತೀನಿ. ಇಷ್ಟೆಲ್ಲ ಆದಮೇಲೆ ಆಮೇಲೆ ಇದು ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ಮುಗೀತು ನಮ್ಮ ಕೆಲಸ. ನೋಡ್ರಿ, ಈಗ ನಮ್ದು ಕೆಲಸ ಎಲ್ಲ ಆಯಿತು. ಈಗ ಕುಕ್ಕರ್ ಮುಚ್ಚಿ ಕುಕ್ಕರ್ಗೆ ಕೆಲಸ ಮಾಡ್ತಿದ್ವಿ. 2 ಸೀಟಿ ಆಗೋ ಮಟ್ಟ ಬಿಡಬೇಕು. ಸೀಟಿ ಹೊಡಿಯೋ ಮಟ್ಟ ನಂದು ಕುಕ್ಕಿಂಗ್ ವಿಡಿಯೋಸ್ ನೋಡ್ರಿ. ಎಲ್ಲ ಸಿಂಪಲ್ ಆ್ಯಂಡ್ ಟೇಸ್ಟಿ ಮಸ್ತ್ ರೆಸಿಪಿ ಹೇಳ್ತೀನಿ. 2 ಸೀಟಿ ಆಯ್ತು. ಈಗ ಕುಕ್ಕರ್ ತೆಗೆದು ನೋಡೋಣ ನಮ್ಮ ಪಲಾವ್. ನೋಡ್ರಿ, ಪಲಾವು ರೆಡಿ ಆಗೈತಿ. ಏನು ಸ್ಮೆಲ್ ಬರಾಕತ್ತೈತಿ ರೀ. ನೋಡ್ರಿ, ಈಗ ಮಸಾಲ ಆ ಕಡೆ ಆಗಿರ್ತಾವೆ, ಅದಕ್ಕೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ತಳಗಿನ ಮೇಲೆ ಹಿಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋರಿ. ಎಲ್ಲ ವೆಜಿಟೇಬಲ್ ಮಿಕ್ಸ್ ಆಗಿರಬೇಕು. ಆಮೇಲೆ ನೀರು ಮತ್ತು ಎಣ್ಣೆ ಹೆಚ್ಚು ಕಡಿಮೆ ಹಾಕಿದ್ರಂದ್ರೆ ನೀವು ರೈಸ್ ಗಿಜಿ ಗಿಜಿ ಆಗ್ತೈತಿ. ಎಲ್ಲ ಕರೆಕ್ಟ್ ಲೆವೆಲಾಗಿ ಹಾಕಿದ್ರಂದ್ರೆ ನೋಡ್ರಿ ಎಷ್ಟು ಚೆಂದಾಗಿ ಉದುರು ಆಗ್ತೈತಿ. ಬರ್ರಿ, ಈಗ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಾಕ್ತೀನಿ. ನೋಡ್ರಿ, ಸರ್ವ್ ಮಾಡ್ಕೊಂಡು ತಿಂದ್ರೆ ಸ್ವರ್ಗಗಟ್ಲೆ ಟೇಸ್ಟ್ ಬರ್ತೈತಿ. ಮುಂಜಾನೆ ಅದು ಹೇಳಿ ಪಾಪುಗಳು ಸ್ಕೂಲಿಗೆ ಹೋಗ್ತಾವೆ. ಪಾಪುಗಳು ಟಿಫನ್ ಕೊಟ್ಟು ಕಳಿಸ್ರಿ. ಮಸ್ತ್ ಟೇಸ್ಟ್ ಹಾಗೆ ಮಮ್ಮಿ ಮಸ್ತಾಗಿರ್ತೈತೆ. ಒಂದು ಕಿಶಿನೇ ಕೊಡ್ತಾರೆ ನಮ್ಗೆ. ಈಗ ಪ್ಲೇನ್ ಬೇಕಂದ್ರೆ ಪ್ಲೇನ್ ತಿನ್ನಿರಿ, ಇಲ್ಲಾಂದ್ರೆ ಇದಕ್ಕೆ ಮೇಲೆ ಮೊಸರು ಹಾಕೊಂಡು ತಿಂತಿದ್ರೆ ಮೊಸರು ಹಾಕೊಂಡು ತಿನ್ನಿರಿ.
ತಿಂದು ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ನು ಮಾಡಿಬಿಡ್ರಿಪ್ಪ ನಿಮ್ಮ ಮಗ ತಿಳ್ಕೊಂಡು.